ಎಲ್ಲರಿಗೂ ನಮಸ್ಕಾರ. ತಾಯಿವಾರಹಿಯ ಆಶೀರ್ವಾದ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಅಮಾವಾಸ್ಯೆ, ಮಣ್ಣೆತ್ತಿನ ಅಮಾವಾಸ್ಯೆ ಇರೋದ್ರಿಂದ ಮಾರ್ವಾಡಿಗಳು ಯಾವ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ, ಅವರ ಸೀಕ್ರೆಟ್ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಾರ್ವಾಡಿಗಳ ಸೀಕ್ರೆಟು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಯಾವಾಗಲೂ ಅವ್ರ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ. ಅದಕ್ಕೆ ಅವ್ರು ಏನೇನೆಲ್ಲ ಮಾಡ್ತಾರೆ ಅಂತ ನನ್ನ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವುದೇ ಮಾರ್ವಾಡಿ ಮನೆಗೆ ಹೋದ್ರೂ ಈ ರೀತಿಯಾಗಿ ಒಂದು ಗಂಟನ್ನು ಕಟ್ಟಿ ಇಟ್ಟಿರ್ತಾರೆ. ಆದರೆ ಅದು ಯಾರ ಕಣ್ಣಿಗೂ ಕಾಣಿಸೋದಿಲ್ಲ. ಅವರು ಕೇವಲ ತಮ್ಮ ಮನೆಯವರಿಗೆ ಮಾತ್ರ ಕಾಣಿಸುವಂಥ ರೀತಿಯಲ್ಲಿ ದೇವರ ಮನೆಯಲ್ಲಿ ಒಂದು ಡಬ್ಬಿಯಲ್ಲಿ ಹಾಕಿ ಎತ್ತಿ ಇಟ್ಟಿರ್ತಾರೆ. ಇದನ್ನೆಲ್ಲ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ತೋರಿಸ್ತೀನಿ. ಇನ್ನು ಇದಕ್ಕೆ ಏನೇನೆಲ್ಲ ಹಾಕಬೇಕು ವಸ್ತುಗಳು ಅಂತ ಹೇಳಿ ಅದನ್ನು ಕೂಡ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಈ ಅಮಾವಾಸ್ಯೆಗೆ ಈ ರೀತಿ ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆ ನೆಲೆಸಿರ್ತಾಳೆ. ನಿಮ್ಮ ಮನೆಯನ್ನು ಬಿಟ್ಟು ಹೋಗೋದಿಲ್ಲ. ಅದಕ್ಕೋಸ್ಕರನೇ ಅವರು ಈ ರೀತಿಯಾಗಿ ಕೆಲವೊಂದು ಸೀಕ್ರೆಟ್ಗಳನ್ನು ಉಪಯೋಗಿಸ್ತಾರೆ. ಹಾಗಾಗಿ ಅವರು ಸದಾ ಯಾವಾಗಲೂ ಅಷ್ಟೇ ಶ್ರೀಮಂತರಾಗಿ ಇರ್ತಾರೆ. ಇನ್ನು ಇದಕ್ಕೆ ಏನೇನು ಬೇಕು, ಏನೇನೆಲ್ಲ ಮಾಡಬೇಕು, ಯಾವಾಗ ಮಾಡಬೇಕು ಅಂತಂದರೆ ಆದಷ್ಟು ಲಕ್ಷ್ಮೀ ಪೂಜೆಯನ್ನು ಸಂಜೆ ಹೊತ್ತು ಮಾಡೋದು ತುಂಬಾ ಒಳ್ಳೆಯದು. ಅವರು ಅಮಾವಾಸ್ಯೆ ದಿನ ರಾತ್ರಿ 12 ಗಂಟೆ ಸರಿಸಮ ಆಗಿ ಪೂಜೆಯನ್ನು ಮಾಡ್ತಾರೆ. ಆದರೆ ನಾವು ಆ ಒಂದು ಕೆಲವು ನಿಯಮಗಳು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನೀವು ಗೋಧೂಳಿ ಲಗ್ನದಲ್ಲಿ ಸಂಜೆ 5:30ಯಿಂದ 6 ಗಂಟೆ 6:30 ಒಳಗಾಗಿ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಬೋದು, ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಬೋದು. ಇನ್ನು ಈ ಒಂದು ಪೋಟಲಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಕೆಂಪು ಗುಲಗಂಜಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ, ಆಕರ್ಷಣೆಗಾಗಿ, ಆಹ್ವಾನಕ್ಕಾಗಿ ಈ ಕೆಂಪು ಗುಲಗಂಜಿಯನ್ನು ಅವರು ಬಳಸ್ತಾರೆ. ಇದರಲ್ಲಿ ನಾವು ಎಣಿಕೆ ಮಾಡುವಂತೆ ಇಲ್ಲ. ನಿಮಗೆ ಎಷ್ಟಾಗುತ್ತೋ ಅಷ್ಟು, 1 ಹಿಡಿ, ಅರ್ಧ ಹಿಡಿ, ಈ ರೀತಿಯಾಗಿ ನಿಮಗೆ ಕೈಗೆ ಸಿಕ್ಕಷ್ಟು ಗುಲಗಂಜಿಯನ್ನು ತೆಗೆದುಕೊಳ್ಬೇಕು. ಇದು ನಿಮಗೆ ಎಲ್ಲ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಇನ್ನು ಇದಕ್ಕೆ ಮುಖ್ಯವಾಗಿ ಮತ್ತೊಂದು ವಸ್ತು ಬೇಕಾಗಿರೋದು ಲಾವಂಚಿ ಬೇರು. ಇದು ಅಷ್ಟೇ ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ನಿಮ್ಮ ಒಂದು ಕೈಗೆ ಹಿಡಿಯಾಗುವಷ್ಟು ತೆಗೆದುಕೊಳ್ಬೇಕು ಇದನ್ನು. ಅದಾದ ನಂತರ ಇನ್ನೂ ಏನೇನು ಬೇಕು ಅಂತಂದರೆ ಈ ಲಾವಂಚಿ ಬೇರು ಜೊತೆಗೆ ಗುಲಗಂಜಿ, ಇದ್ರ ಜೊತೆಗೆ ಮುಖ್ಯವಾಗಿ ಬೇಕಾಗಿರೋದು ಮತ್ತೊಂದು ವಸ್ತು ಏನಪ್ಪ ಅಂತಂದರೆ ಅದು ಕುದುರೆ ಲಾಳ. ಕುದುರೆ ಲಾಳ ನಿಮಗೆ ಒರಿಜಿನಲ್ಲೇ ಸಿಗಬೇಕು. ಸುಮ್ಮನೆ ಇದು ನಾವು ಕುದುರೆ ಉಪಯೋಗಿಸಿರೋದು ಅಂತ ಹೇಳಿ ಕೂಡ ನಿಮಗೆ ಕೊಟ್ಬಿಡ್ತಾರೆ. ಆ ರೀತಿ ತೊಗೊಳ್ಬೇಡಿ. ಕುದುರೆಗೆ ಅದನ್ನ ಹಾಕಿ ಉಪಯೋಗಿಸಿ ಬಿಸಾಕಿರ್ತಾರೆ. ಅಥವಾ ಕುದುರೆ ಸಾಕೋರ ಹತ್ರ ಇರ್ತೈತೆ, ಅಥವಾ ನಿಮಗೆ ಚೆನ್ನಾಗಿ ಗೊತ್ತಿರೋ ಯಾರಾದರೂ ಇದ್ದರೆ ಅಂಥವ್ರನ್ನ ಕೇಳಿ ನೀವು ಕುದುರೆ ಲಾಳವನ್ನು ತೆಗೆದುಕೊಳ್ಳಿ. ಕುದುರೆ ಲಾಳವನ್ನು ಮಾರವಾಡಿಗಳು ಯಾವುದೇ ಕಾರಣಕ್ಕೂ ಮನೆ ಬಾಗಿಲಿಗೆ ಹಾಕೋದಿಲ್ಲ. ಅವರು ಅಂಗಡಿಯಲ್ಲಿ ಹಾಕಿರ್ತಾರೆ. ಅಂಗಡಿನಲ್ಲಿ ಅವರು ಹಾಕಬೇಕಂದ್ರೂ ಅದಕ್ಕೆ ಕೆಂಪು ದಾರವನ್ನು ಸುತ್ತಿ ಆ ಕುದುರೆ ಲಾಳಕ್ಕೆ ಹಾಕಿರ್ತಾರೆ. ಇದು ಕೆಂಪು ಅಂತಂದ್ರೇ ಮಹಾಲಕ್ಷ್ಮಿಯ ಆಹ್ವಾನಕ್ಕೆ. ಹಂಗಾಗಿ ಅವರು ಕುದುರೆ ಲಾಳಕ್ಕೆ ಕೆಂಪು ದಾರ ಬರುತ್ತೆ, ಆ ದಾರವನ್ನು ಸುತ್ತಿ ನೀಟಾಗಿ ಕುದುರೆ ಲಾಳನ ಕಣ್ಣಿಗೆ ಕಾಣಿಸದಂತೆ ರೀತಿಯಲ್ಲಿ ಹಾಕಿ ಇಡ್ತಾರೆ. ನೀವು ಅಂಗಡಿಯಲ್ಲೆಲ್ಲ ಹೋಗಿ ತೊಗೊಂಡ್ರೆ ಇದು ಒರಿಜಿನಲ್ಲೇ ಅಂತ ಹೇಳಿ ಕೊಟ್ಬಿಡ್ತಾರೆ. ಆದಷ್ಟು ನೀವು ಇದನ್ನು ಕುದುರೆ ಸಾಕೋರ ಹತ್ರ ಅಂಥ ಜಾಗದಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರೋರ ಹತ್ರ ನೋಡಿ ಈ ರೀತಿ ಒಂದು ಕುದುರೆ ಲಾಳವನ್ನು ನೀವು ತೆಗೆದುಕೊಂಡು ಬರಬೇಕು. ಓಕೆನಾ? ಇದನ್ನೆಲ್ಲ ತೆಗೆದುಕೊಂಡು ಬಂದು ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ಮುಖ್ಯವಾಗಿ ಒಂದು ಕೆಂಪು ವಸ್ತ್ರ ಬೇಕು. ಆ ಕೆಂಪು ವಸ್ತ್ರವನ್ನು ರೆಡಿ ಮಾಡ್ಕೊಳ್ಳಿ. ಇಷ್ಟು ಗುಲಗಂಜಿ, ಲಾವಂಚಿ ಬೇರು ಮತ್ತು ಕುದುರೆ ಲಾಳ ನಿಮ್ಮ ಮನೆಯಲ್ಲಿ ಇದ್ದರೂ ಸರಿ, ಅಥವಾ ಇಲ್ಲ ಅಂತಂದರೆ ಯಾರನ್ನಾದ್ರೂ ವಿಚಾರಿಸಿ ತೆಗೆದುಕೊಂಬಂದು ಇಟ್ಕೊಂಡಿರಿ. ನಾಳೆ ಈ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸದಾ ತಾಯಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲಿಸಿರ್ತಾಳೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ನಿಮಗೆ ಮನೆಯಲ್ಲಿ ಆದಾಯ ಹೆಚ್ಚುತ್ತೆ, ಧನಾಕರ್ಷಣೆ ಹೆಚ್ಚಾಗುತ್ತೆ ಅಂತ ಹೇಳಿ. ಇದು ನನಗೆ ನಮ್ಮ ಮಾರ್ವಾಡಿ ಒಡವೆ ಅಂಗಡಿನಲ್ಲಿ ಅವರು ಹೇಳಿದಂತಹ ಒಂದು ಉಪಾಯ. ಅದಕ್ಕೋಸ್ಕರ ಇದನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಮಾಡಿಕೊಂಡು ಅದರ ಪ್ರಯೋಜನಗಳನ್ನು ನೀವು ಕೂಡ ಕಣ್ಣಾರೆ ನೋಡಬಹುದು. ಒಂದು ಕೆಂಪು ವಸ್ತ್ರ ಹೊಸ ತೊಗೊಳ್ಳಿ. ಒಂದು ಬ್ಲೌಸ್ ಪೀಸ್ ಇರುತ್ತಲ್ಲ ಈ ರೀತಿಯಾಗಿ ಇದನ್ನೆಲ್ಲ ತೊಗೊಂಡ್ಬಿಟ್ಟು ನೀವು ಆ ಕೆಂಪು ವಸ್ತ್ರದಲ್ಲಿ ಗುಲಗಂಜಿಯನ್ನು ಹಾಕಿ, ನಂತರ ಅದಕ್ಕೆ ಲಾವಂಚಿ ಬೇರನ್ನು ಹಾಕಿ, ಇನ್ನಿವೆರಡೂ ಜೊತೆಗೆ ನೀವು ಈ ಕುದುರೆ ಲಾಳವನ್ನು ಕೂಡ ಆ ಬಟ್ಟೆಯಲ್ಲಿ ಇಡಬೇಕು. ಈ 3 ವಸ್ತುಗಳನ್ನು ಇಟ್ಟು ನೀಟಾಗಿ ಒಂದು ಗಂಟನ್ನು ಕಟ್ಟಿ
ಇಡಬೇಕು. ಇದು ಕಾಣಿಸ್ದೇ ರೀತಿಯಾಗಿ ಗಂಟನ್ನು ಕಟ್ಟಿಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಇಟ್ಕೊಳ್ಬೇಕು. ದೇವ್ರ ಮನೆಯಲ್ಲಿ ಹೇಗಿಡಬೇಕು ಅಂತಂದರೆ, ಯಾವುದಾದ್ರೂ ಒಂದು ಡಬ್ಬ, ಆ ಡಬ್ಬದ ಒಳಗಡೆ ಈ ಗಂಟನ್ನು ನೀವು ಇಡಬೇಕು. ಆ ಡಬ್ಬದ ಒಳಗಡೆ ಗಂಟನ್ನು ಇಟ್ಟು ಮೇಲೆ ಇದಕ್ಕೆ ಒಂದು ಮುಚ್ಚಳವನ್ನು ಹಾಕಿ, ನೀವು ಯಾವಾಗೆಲ್ಲ ಪೂಜೆ ಮಾಡ್ತಾ ಇರ್ತೀರಲ್ಲ ಆವಾಗೆಲ್ಲನೂ ಇದಕ್ಕೂ ಪೂಜೆಯನ್ನು ನೀವು ತಪ್ಪದೆ ಮಾಡಬೇಕು. ಬೆಳಗ್ಗೆ ಸಾಯಂಕಾಲ ಯಾವಾಗೇ ಪೂಜೆ ಮಾಡಿದ್ರೂ ಈ ಗಂಟೆಗೂ ಪೂಜೆಯನ್ನು ಮಾಡೋದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ, ಸದಾ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾಳೆ. ಈ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಅದರ ಪ್ರಯೋಜನ. ಧನಾಕರ್ಷಣೆ ಮನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಸುಮ್ಮನೆ ಕೂತ್ಕೊಂಡ್ರೆ ಬರೋದಿಲ್ಲ, ಒಂದು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದ್ರ ಜೊತೆಗೆ ಹೆಚ್ಚಾಗಿ ಲಾಭಗಳು, ಆದಾಯಗಳನ್ನು ಪಡೆಯಬಹುದು. ಈ ರೀತಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಹಣದ ಆಕರ್ಷಣೆ ಹೆಚ್ಚಾಗುತ್ತೆ. ಇದು ಮಾರವಾಡಿಗಳು ಮಾಡುವಂತಹ ಒಂದು ಸೀಕ್ರೆಟ್. ಹಣ ಆಕರ್ಷಣೆಗಾಗಿ ತಾಯಿ ಮಹಾಲಕ್ಷ್ಮಿ ಮನೆ ನೆಲೆಸೋದಕ್ಕೋಸ್ಕರ. ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆ ಇರೋದರಿಂದ ಎಲ್ಲರೂ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ, ಅದರ ಉಪಯೋಗಗಳನ್ನು ಎಲ್ಲರೂ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೇಳಿಕೆ ಹೆಣ್ಣು ಮಾಡ್ತಾಯಿದ್ದೀನಿ. ಮತ್ತೊಂದು ಯಾರೋ ಹೇಳಿದ್ರು ಸಿಂಬಲ್ನ ಬರ್ಕೊಂಬಿಟ್ರೆ ನಿಮಗೆ ದುಡ್ಡು ಬರುತ್ತಾ ಅಂತೇಳಿ ಒಂದು ಸಾರಿ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಚೆಕ್ ಮಾಡಿ. ಬಂದಿರೋರು ಖಂಡಿತವಾಗಿಯೂ ಕಮೆಂಟ್ ಮಾಡಿದ್ದಾರೆ. ಮತ್ತು ಫಲಾವೆಲೆ ರೆಮಿಡಿ ಕೂಡ ಸಕ್ಸಸ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಡೌಟ್ ಇದ್ದರೆ ಹೋಗಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ನಾಳೆ ಎಲ್ಲ ಪರಿಹಾರವನ್ನು ಮಾಡ್ಕೊಳ್ಳಿ, ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಧನ್ಯವಾದಗಳು.